ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ಹೇರ್ ಫಾಲ್ ಹಾಗೂ ಡ್ಯಾಂಡ್ರಫ್ ಬಗ್ಗೆ ನಾವೊಂದು ಸುಂದರವಾದ ಮನೆಮದ್ದನ್ನು ತಿಳ್ಕೊಳ್ಳೋಣ. ಈ ಮನೆಮದ್ದನ್ನು ಉಪಯೋಗಿಸೋದ್ರಿಂದ ನಿಮಗೆ ಬರುವಂಥ ಹೇರ್ ಫಾಲ್ ಇರಲಿ, ಡ್ಯಾಂಡ್ರಫ್ ಇರಲಿ, ಇಚ್ಚಿಂಗ್ ಇರಲಿ, ಪ್ರತಿಯೊಂದು ಸಮಸ್ಯೆಯೂ ನಿವಾರಣೆ ಆಗುತ್ತೆ. ತುಂಬ ಜನಗೆ ಇದೊಂದು ಸಮಸ್ಯೆ ಇರೋದ್ರಿಂದ ಇವಾಗ ನಾನು ಇದನ್ನು ಮಾಡಲಿಕ್ಕೆ ಇಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲ್ಯಾರಿಕ್ ಆ್ಯಸಿಡ್ ಇರೋದ್ರಿಂದ ಹೇರ್ ಗ್ರೋತ್ ಮಾಡಲು ತುಂಬ ಸಹಾಯವಾಗುತ್ತೆ ಇದನ್ನು ಬಳಸೋದ್ರಿಂದ. ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಇದರಲ್ಲಿ ವೈಟಮಿನ್ಸ್ ಇದೆ. ಹಾಗಾಗಿ ಈರುಳ್ಳಿಯನ್ನು ಬಳಸ್ತಾ ಇದ್ದೇನೆ. ಈರುಳ್ಳಿ ಹೇರ್ ಗ್ರೋತ್ ಮಾಡಲು ತುಂಬ ಸಹಾಯ ಮಾಡುತ್ತೆ. ಹಾಗೆ ಈರುಳ್ಳಿಯಲ್ಲಿ ಮುಖ್ಯವಾದ ಪಾತ್ರ ಇದೆ. ಹೇರ್ ಗ್ರೋತ್ ಮಾಡಲು ನಾವು ಈರುಳ್ಳಿಯನ್ನು ಬಳಸೋದ್ರಿಂದ ಇದರಿಂದ ನಮ್ಮ ಹೇರ್ ಗ್ರೋತ್ ಆಗುತ್ತೆ. ತುಂಬಾ ಒಂದು ಆಗಿದೆ. ಹಾಗೆ ನಾನಿಲ್ಲಿ ನೆಲ್ಲಿಕಾಯಿಯನ್ನು ಉಪಯೋಗಿಸ್ತಾ ಇದ್ದೇನೆ. ನೆಲ್ಲಿಕಾಯಲ್ಲಿ ನ್ಯೂಟ್ರಿಷಿಯನ್, ವೈಟಮಿನ್ಸ್, ಮಿನರಲ್ಸ್ ಇರೋದ್ರಿಂದ ನಮ್ಮ ಬ್ಲಡ್ ಸರ್ಕಲ್ ಚೆನ್ನಾಗಿ ಆಗಿ ಹೇರ್ ಗ್ರೋತ್ ಆಗಲು ಸಹಾಯ ಮಾಡುತ್ತೆ ಈ ನೆಲ್ಲಿಕಾಯಿ. ಆದ್ದರಿಂದ ನೆಲ್ಲಿಕಾಯಿಯನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಸ್ತು ಏನೆಂದರೆ ಮೆಂತ್ಯ ಎಲ್ಲರಿಗೂ ಗೊತ್ತಿರುವ ಹಾಗೆ ಮೆಂತ್ಯೆಯಲ್ಲಿ ಪ್ರೋಟೀನ್ ಇರೋದ್ರಿಂದ ತಲೆಹೊಟ್ಟನ್ನು ನಿವಾರಣೆ ಮಾಡಲು ಇದು ಸಹಾಯ ಮಾಡುತ್ತೆ. ಇದನ್ನು ಮೆಂತ್ಯವನ್ನು ಅರೆದು ಕೂಡ ತಲೆಗೆ ಹಚ್ಕೊಂಡ್ರೆ ತಲೆಯಲ್ಲಿರುವಂಥ ತುಂಬಾ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸು. ಹಾಗಾಗಿ ಇವತ್ತು ಮಾಡೋದು ಹೇಗೆ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಶುದ್ಧವಾದಂಥ ಕೊಬ್ಬರಿ ಎಣ್ಣೆ, ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇಲ್ಲ ಇದು. ಹಾಗಾಗಿ ಆ ರೀತಿಯ ಒಂದು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದು ಇವಾಗ ಕೊಬ್ಬರಿ ಎಣ್ಣೆ ಬಿಸಿಯಾಗಿದೆ. 1 ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ಅದರ ಏನು ಎಳೆಯನ್ನು ಬಿಚ್ಕೊಂಡಿರಬೇಕು, ಅದು ಆ ರೀತಿ ಇರಬೇಕು ಈರುಳ್ಳಿ. ಆ ರೀತಿ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಈಗ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಹಾಗೆ 1 ನೆಲ್ಲಿಕಾಯಿಯನ್ನು ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ನೀವು ಇದೇ ರೀತಿ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಈಗ ಹಾಕಿ ಚೆನ್ನಾಗಿ ಇದನ್ನು ಕುದಿಸಬೇಕು ನಾವು. ಹೆಣ್ಣು ಮಕ್ಕಳಿಗೆ ಅವರ ಕೂದಲೇ ಒಂದು ಸೌಂದರ್ಯವಾಗಿರುತ್ತೆ. ಕೂದಲು ಎಲ್ಲಾದರೂ ಉದುರುತ್ತಾ ಇದೆ ಅಂತಾದಾಗ ತುಂಬಾ ಅವರು ಅದನ್ನು ಬೇಜಾರು ಮಾಡ್ಕೊಳ್ತಾರೆ. ಹಾಗಾಗಿ ಈ ರೀತಿ ಒಂದು ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ತುಂಬ ದುಬಾರಿ ಬೆಲೆಯ ಹೇರ್ ಆಯಿಲನ್ನು ನೀವು ಮಾರುಕಟ್ಟೆಗೆ ಹೋಗಿ ತಂದು ಉಪಯೋಗಿಸುವ ಬದಲು ನಿಮ್ಮ ಮನೆಯಲ್ಲಿರುವ ಒಂದು ವಸ್ತುವಿನಿಂದಲೇ ನೀವು ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ತಲೆಗೆ ನೀವು ಹಚ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುವ ಬೆನಿಫಿಟ್ಸನ್ನು ನೀವು ನೋಡ್ಬೋದು. ಹಾಗಾಗಿ ನಾನಿಲ್ಲಿ ಈರುಳ್ಳಿ ಚೆನ್ನಾಗಿ ಅಂದರೆ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಆ ಈರುಳ್ಳಿಯಲ್ಲಿರುವಂಥ ಅಂಶ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಈಗ ಮೆಂತ್ಯವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯ, ಈರುಳ್ಳಿ ಹಾಗೂ ನೆಲ್ಲಿಕಾಯಲ್ಲಿರುವಂಥ ಪ್ರತಿಯೊಂದು ಅಂಶವು ಈ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಅದು ಅಲ್ಲಿ ತನಕ ನಾವು ಇದನ್ನು ಲೋ ಫ್ಲೇಮಲ್ಲಿ, ನಾವು ಯಾವತ್ತು ಹೈ ಫ್ಲೇಮಲ್ಲಿ ಇದನ್ನು ಕಾಯಿಸಲಿಕ್ಕೆ ಹೋಗಬಾರ್ದು. ಲೋ ಫ್ಲೇಮಲ್ಲಿ ಕಾಯಿಸಬೇಕು. ಆಗ ಇದು ತುಂಬ ಚೆನ್ನಾಗಿ ಹೇರ್ ಆಯಿಲು ರೆಡಿ ಆಗುತ್ತೆ. ಕೊಬ್ಬರಿ ಎಣ್ಣೆಯನ್ನು ನೀವು ಹಾಗೆ ಮಸಾಜ್ ಮಾಡೋದ್ರಿಂದ ಕೂಡ ನಿಮ್ಮ ತಲೆಯ ಒಣತನವನ್ನು ಅದು ಕಡಿಮೆ ಮಾಡುತ್ತೆ. ಅಷ್ಟು ಒಂದು ಎಫೆಕ್ಟ್ ಕೊಬ್ಬರಿ ಎಣ್ಣೆಯಲ್ಲಿ ಇದೆ. ತುಂಬಾ ಚೆನ್ನಾಗಿದೆ, ಅದು ಕೆಲಸವನ್ನು ಮಾಡುತ್ತೆ ಕೊಬ್ಬರಿ ಎಣ್ಣೆ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಆ ಈರುಳ್ಳಿ ಇದೆಯಲ್ಲ, ಅದು ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ, ನೆಲ್ಲಿಕಾಯಿ, ಹಾಗೆ ನಾವು ಹಾಕಿರುವಂಥ ಮೆಂತ್ಯ ಕಾಳು ಇಷ್ಟು ಕೂಡ ಚೆನ್ನಾಗಿ ಅದು ಫ್ರೈ ಆಗಿ ಅದು ಬ್ರೌನಿಷ್ ಆಗಬೇಕು. ಫುಲ್ಲು ಬ್ರೌನಿಷ್ ಆಗಬೇಕು. ಆವಾಗ ಅದರಲ್ಲಿರುವ ಅಂಶಗಳೆಲ್ಲ ಈ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಆ ಎಣ್ಣೆಯನ್ನು ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡೋದ್ರಿಂದ ಅದರ ಬೆನಿಫಿಟ್ ನಮಗೆ ಸಿಗುತ್ತೆ. ಇದನ್ನು ಹಾಗಂತ ಹೇಳಿ ಬ್ರೌನಿಷ್ ಬರಬೇಕು ಅಂತ ಹೈ ಫ್ಲೇಮಲ್ಲಿ ಒಂದೇ ಸಲ ಕಾಯಿಸಿ ಮಾಡೋದ್ರಿಂದನೂ ಕೂಡ ಬೆನಿಫಿಟ್ ಸಿಗಲ್ಲ. ಲೋ ಫ್ಲೇಮಲ್ಲೇ ಕಾಯಿಸಿದರೆ ಇದರ ಬೆನಿಫಿಟ್ ನಮಗೆ ಬೇಗನೆ ಸಿಗುತ್ತೆ. ಹಾಗೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಒಂದು 10-15 ನಿಮಿಷ ನೀವು ಕಾಯಿಸಬೇಕು. 10-15 ನಿಮಿಷದಲ್ಲೇ ಆಗೋಗುತ್ತೆ, ಜಾಸ್ತಿ ಟೈಮ್ ಏನು ಬೇಡ.
ಇವಾಗ ಈರುಳ್ಳಿಯ ಕಲರು ಫುಲ್ ಚೇಂಜ್ ಆಗ್ತಾ ಬಂತು ನೋಡಿ. ಈ ರೀತಿ ಆಗಬೇಕದು. ಇವಾಗ ಇದನ್ನು ಆಫ್ ಮಾಡಿಬಿಡೋಣ. ನಾವು ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಇದನ್ನು ನಾವು ಈಗ ಶೋಧಿಸ್ಕೊಳ್ಬೇಕು. ಅಂದರೆ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಅಥವಾ ಸ್ಟೈನರ್ ಸಹಾಯದಿಂದ ನಾವು ಇದನ್ನು ಶೋಧಿಸ್ಕೊಳ್ಬೇಕು. ನಾನಿಲ್ಲಿ ಇದರಲ್ಲಿ ಜರಡಿ ಇಟ್ಕೊಳ್ತಾ ಇದ್ದೇನೆ. ನೀವು ಯಾವುದಾದ್ರೂ ಬಟ್ಟೆಯಲ್ಲಿ ಕೂಡ ಜರಡಿ ಹಿಡ್ಕೊಳ್ಬೋದು. ಆವಾಗ ಎಣ್ಣೆಯನ್ನು ಫುಲ್ ಹಿಂಡಿ ತೆಗಿಲಿಕ್ಕಾಗುತ್ತೆ. ಈ ರೀತಿ ಈಗ ಒಂದು ಸ್ಪೂನ್ ಹಾಕಿ ನಾನು ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಅಂದರೆ ಇದರಲ್ಲಿರುವ ಎಣ್ಣೆ ಎಲ್ಲ ಕೆಳಗಡೆ ಹೋಗಲಿ ಅಂತ. ನೋಡಿ, ನಮ್ಮ ಹೇರ್ ಆಯಿಲ್ ರೆಡಿಯಾಗಿದೆ. ಯಾವ ಕಲರ್ ಬಂದಿದೆ ನೋಡಿ. ಇದನ್ನು ನೀವು ವಾರಕ್ಕೆ 1-2 ಸಲ ಅಪ್ಲೈ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಸಾಜ್ ಮಾಡಿದ್ರೆ ನಿಮಗಿರುವಂಥ ಹೇರ್ ಫಾಲ್ ಇರಲಿ, ಇಚ್ಚಿಂಗ್ ಇರಲಿ, ಇದು ಡ್ಯಾಂಡ್ರಫ್ ಇರಲಿ, ಪ್ರತಿಯೊಂದು ಸಮಸ್ಯೆಯೂ ಕೂಡ ನಿವಾರಣೆ ಆಗುತ್ತೆ. ಇದನ್ನು ನೀವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಆಮೇಲೆ ನೀವು ಯಾವಾಗ ಬೇಕೋ ಆವಾಗ ಇದನ್ನು ಉಪಯೋಗಿಸ್ಬೋದು. ವಾರಕ್ಕೆ 2 ಟೈಮ್ಸ್ ಇದನ್ನು ಉಪಯೋಗಿಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ ಇದರಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.